ಆರ್ಥಿಕವಾಗಿ ಶಕ್ತಿವಂತರಿಗೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅಷ್ಟು ಖರ್ಚು ಮಾಡಿ ಮಕ್ಕಳನ್ನು ಓದಿಸಬೇಕು, ಓದಿಸುವ ಶಕ್ತಿ ನಮ್ಮ ಸಮಾಜದ ಬಹಳಷ್ಟು ಜನರಲ್ಲಿ ಕೊರತೆ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಾವು ಎಸ್.ಟಿ ಹೋರಾಟವನ್ನು ಹಾಕಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಎಸ್.ಟಿ ಆದರೆ ಎಲ್ಲ ಸವಲತ್ತುಗಳು ಕೂಡ ಸಿಗ್ತವೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳನ್ನ ತೋರಿಸ್ತಕ್ಕಂಥದ್ದು ಒಂದು ಸಂಸ್ಕಾರ. ಅಂತ ಕಷ್ಟ ನಷ್ಟದಾಗ ಕ್ರಿಸ್ಟಿಯನ್ ರೊನಾಲ್ಡೋ ವರ್ಲ್ಡ್ ಫೇಮಸ್ ಸ್ಟಾರ್ ಆಗಲ್ಲ, ಸೆಲೆಬ್ರಿಟಿ ಆಗಲ್ಲ, ಅದು ಕೂಡ ಒಂದು ಸಂಸ್ಕಾರ. ಇದು ನಮಗೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಬದುಕಂತಂದ್ರೆ ನೀವೇನ IAS IPS ಅದ್ರ ಆಚೆಗೂ ಯೋಚನೆ ಮಾಡ್ಬೋದು. ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು, ಕಲಾಕಾರರಾಗ್ಬೋದು, ಶ್ರೀರಾಮನ ಮೂರ್ತಿ ಕೆತ್ತಿದ ಶಿಲ್ಪಿ, ದೊಡ್ಡ ಶಿಲ್ಪಿಗಳಾಗ್ಬೋದು, ಏನ್ ಬೇಕಾದ ವಾಟ್ ಎವರ್ ಇಟ್ ಮೇ ಬಿ, ಬೇಕಾದನ್ನ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಇದೆ. ಮನಸ್ಸು ಮಾಡಬೇಕಷ್ಟ, ಮನಸ್ಸು ಗುರುಗಳೇ ಇರಲ್ಲ ನಿಮ್ಮಿಂದಿದೆ ಮನಸ್ಸು ಮಾಡಿರ್ತಕ್ಕಂಥದ್ದು. ಅಂತ ಮನಸ್ಸನ್ನ ನೀವು ಮಾಡ್ರಿ. ಕನಕ ಸಂಸ್ಕಾರ ಬಳಗದ ಈ ಸಂಸ್ಕಾರಯುತ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅರ್ಪಿಸ್ತೀನಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಇಡ್ಲಿ. ಕೆಲವೊಂದು ಸಂಸ್ಕಾರಗಳು ಕೂಡ ನಮ್ಮಲ್ಲಿ ಬರಬೇಕಾಗ, ನಮ್ಮಲ್ಲಿ ಕೂಡ ಬರಬೇಕು. ಅಂತ ಎಲ್ಲ ಸಂಸ್ಕಾರಗಳನ್ನ ನಾವು ಸಾಧಿಸಿಕೊಳ್ಳೋಣ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ನಮಿಸಿ ಕೊನೆಯದಾಗಿ ಒಂದು ಮಾತೇನಂತಂದ್ರೆ, ಈ ಜೋರಾಗಿ ಚಪ್ಪಾಳ್ತಾರೆ. ನಾನು ಈಗ ಕೇಳ್ತಾ ಇದ್ದೆ, ಬೆಂಗಳೂರಿಗೆ ಹೋಗಿದ್ದವು, ಎದಕ್ಕೆ ಹೋಗಿದ್ರು, ನೀನೇನು ಫೋನ್ ಮಾಡಿದ್ದೆ, ಇಲ್ಲ ಹಾಸ್ಪಿಟ್ಲಾಗೆ ಇರ್ತಾರೆ ಅಂತ. ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ